ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂತೋಷ್ ರಾಠೋಡ್. ನೋಡಿ, ಬಿಸಿಲಿನ ಬೇಗೆ ಕಳೆದು ಹೋಯಿತು, ಮಳೆಗಾಲ ಎಂಟ್ರಿ ಆಯಿತು. ಈ ನಡುವೆ ಈ ತಣ್ಣಗಿನ ಒಂದು ವಾತಾವರಣದಲ್ಲಿ ಒಂದು ಕಾಫಿನೋ ಟೀನೋ ಹೀರ್ತಾ ಆರಾಮಾಗಿ ಮನೆಯವರ ಜೊತೆಲಿ ಅಥವಾ ಏನು ಸ್ನೇಹಿತರ ಜೊತೆಯಲ್ಲಿ ಕುಳಿತುಕೊಂಡು ಮಾತನಾಡಬೇಕು, ಆರಾಮಾಗಿ ದಿನ ಕಳಿಬೇಕು ಅಂತ ನೀವೆಲ್ಲರೂ ಅಂದ್ಕೊಂಡಿರ್ತೀರಿ, ನಿಜ. ಆದರೆ ಇದರ ನಡುವೆ ಆರೋಗ್ಯದ ಸಮಸ್ಯೆಗಳು ತೀವ್ರವಾಗಿ ಉಲ್ಬಣ ಆಗತ್ತೆ. ಅದರಲ್ಲೂ ಯಾರ್ಯಾರಿಗೆ ಮಕ್ಕಳಿರ್ತಾರೆ ಅಂತಹ ಪೋಷಕರಿಗೆ ಸಮಸ್ಯೆಗಳು ತೀರ್ದು. ಯಾಕಂದರೆ ಒಂದು ಕಡೆ ತಂಪಾಗಿರುವಂತಹ ವಾತಾವರಣ, ನೆಮ್ಮದಿಯಾಗಿರಬೇಕು ಅಂತ ಅಂದ್ಕೊಂಡ್ರೆ, ಮತ್ತೊಂದು ಕಡೆ ಮಕ್ಕಳು ಈ ಮಳೆಯಲ್ಲಿ ಆಟ ಆಡೋದಕ್ಕೆ ಅಂತ ಮನೆಯಿಂದ ಸಹಜವಾಗಿ ಹೊರಗಡೆ ಓಡೋಗ್ತಾರೆ. ಜೊತೆಗೆ ಈ ಏನು ಕಾಗದದಿಂದ ಬೋಟ್ ಮಾಡಿ ಆಟ ಆಡುವಂಥದ್ದು, ಮಳೆಯಲ್ಲಿ ಕುಣಿಯುವಂಥದ್ದು, ಇದೆಲ್ಲವನ್ನೂ ಕೂಡ ನಾವು ನೋಡಿರ್ತೀವಿ. ಇದೆಲ್ಲವೂ ಕೂಡ ಮಿತಿ ಮೀರಿ ಹೋಗಿರುತ್ತೆ. ಪೋಷಕರು ಕಡಿವಾಣ ಹಾಕೋದಕ್ಕೂ ಕೂಡ ಆಗಲ್ಲ. ಈ ನಡುವೆ ಈ ಮಳೆ ಏನು ಆರಂಭ ಆಗುತ್ತೆ, ಇದರ ಜೊತೆಗೆ ಕಾಯಿಲೆಗಳು ಕೂಡ ಆರಂಭ ಆಗುತ್ತೆ. ಅದು ಶೀತ, ನೆಗಡಿ, ಕೆಮ್ಮು ಆಗಿರಬಹುದು, ಡೆಂಗ್ಯೂ, ಮಲೇರಿಯಾ ಆಗಿರಬಹುದು. ಈ ರೀತಿ ಕಾಯಿಲೆಗಳು ತುಂಬ ಜಾಸ್ತಿ ಆಗುತ್ತೆ ಈ ಕಾಲದಲ್ಲಿ. ಹಾಗಾದರೆ ಮಕ್ಕಳ ಆರೋಗ್ಯವನ್ನು ಹೇಗಪ್ಪ ಕಾಪಾಡಿಕೊಳ್ಳೋದು? ಇದು ಪೋಷಕರಿಗೆ ಎದುರಾಗುವಂತಹ ಚಾಲೆಂಜು. ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪೋಷಕರಿಗೆ ಎಚ್ಚರಿಸುವಂತಹ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ ಪೋಷಕರೇ ಎಚ್ಚರ ವಿಶೇಷ ಕಾರ್ಯಕ್ರಮದಲ್ಲಿ. ಇನ್ನು ಪೋಷಕರಿಗೆ ಸಹಜವಾಗಿ ಚಾಲೆಂಜಿಂಗ್ ಆಗಿರುವಂತಹ ಟಾಸ್ಕ್ ಇದು. ಮಕ್ಕಳ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಳ ಮಾಡಬೇಕು. ಮಳೆಗಾಲ ಶುರುವಾಯಿತು, ಕಾಯಿಲೆಗಳ ಭೀತಿ ಕೂಡ ಹೆಚ್ಚಳವಾಗ್ತಾ ಇದೆ. ನಿಮ್ಮ ಮಕ್ಕಳ ಆರೋಗ್ಯ ಸುರಕ್ಷಿತವಾಗಿ ಇದೆಯಾ? ಮಕ್ಕಳನ್ನು ಕಾಡ್ತಾ ಇದೆಯಾ ನಿರಂತರ ಶೀತ, ಕೆಮ್ಮು, ಜ್ವರ? ಮಳೆಗಾಲದ ಕಾಯಿಲೆಗಳಿಂದಾಗಿ ಮಕ್ಕಳನ್ನು ರಕ್ಷಣೆ ಮಾಡೋದು ಹೇಗೆ? ನಿಮ್ಮ ಮಗುವಿನಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇದೆಯಾ? ಮಳೆಗಾಲ ಇನ್ಫೆಕ್ಷನ್ಗಳಿಗೆ ಇವತ್ತೇ ಬ್ರೇಕ್ ಹಾಕೋದು ಹೇಗೆ? ಹಾಗಾದರೆ ಈ ಮಳೆಗಾಲದಲ್ಲಿ ಉಂಟಾಗುವಂತಹ ಇನ್ಫೆಕ್ಷನ್ಗಳಿಗೆ ಹೇಗಪ್ಪ ಬ್ರೇಕ್ ಹಾಕೋದು? ಈ ಪ್ರಶ್ನೆ ಸಹಜವಾಗಿ ಎಲ್ಲರಿಗೂ ಕೂಡ ಆರಂಭವಾಗುತ್ತೆ. ಇನ್ನು ನಿಮ್ಮ ಮಕ್ಕಳನ್ನ ಶೀತ, ನೆಗಡಿ, ಕೆಮ್ಮು, ಜ್ವರ ಕಾಡ್ತಾ ಇದೆಯಾ? ಪೋಷಕರೇ ಎಚ್ಚರ. ಮಕ್ಕಳ ಆರೋಗ್ಯದ ಮೇಲೆ ವರುಣನ ಕಣ್ಣು ಬೀಳತ್ತೆ. ನಿಮ್ಮ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಳ ಮಾಡೋದು ಹೇಗೆ? ಮಳೆಗಾಲದ ಸೀಸನ್ನಲ್ಲಿ ಜ್ವರ ಸಹಜವಾಗಿ ಬರುವಂಥದ್ದು ಜಾಸ್ತಿ ಆಗುತ್ತೆ. ಕಂದಮ್ಮಗಳ ಆರೋಗ್ಯ ರಕ್ಷಣೆಗೆ ವೈದ್ಯರು ಬೆಸ್ಟ್ ಟಿಪ್ಸ್ಗಳನ್ನು ಕೊಡಲಿದ್ದಾರೆ. ಮಕ್ಕಳ ಇಮ್ಯುನಿಟಿ ಬೂಸ್ಟ್ ಮಾಡೋದಕ್ಕೆ ಇಲ್ಲಿ ವೈದ್ಯರು ನಿಮಗೆ ಸಲಹೆ ಕೊಡಲಿದ್ದಾರೆ. ಮಕ್ಕಳ ಆರೋಗ್ಯವನ್ನ ಕಾಪಾಡೋದಕ್ಕೆ ಪೋಷಕರಿಗೆ ಮಾರ್ಗದರ್ಶನ ಕೂಡ ಮಾಡಲಿದ್ದಾರೆ. ಸಣ್ಣ ಶೀತ ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಇವತ್ತೇ ಜಾಗೃತರಾಗಿ. ಮಳೆಗಾಲದಲ್ಲಿ ಮಕ್ಕಳ ಡಯಟ್ ಹೇಗಿರಬೇಕು, ಏನು ತಿನ್ನಬೇಕು, ಮಕ್ಕಳ ಇಮ್ಯುನಿಟಿ ಬೂಸ್ಟ್ ಮಾಡೋದಕ್ಕೆ ವೈದ್ಯರ ಟಿಪ್ಸ್ ಏನು? ಹಾಗಾದರೆ ಇದೆಲ್ಲವೂ ಕೂಡ